ಪರಮಾತ್ಮ ನಮಗೂ ಕೂಡ ನಮ್ಮ ಜೀವನದಲ್ಲಿ 10 ಅವತಾರಗಳನ್ನ ನಮಗೆ ತೋರಿಸ್ತಾರೆ. ಆ ಹುಟ್ಟಿದ ಮಕ್ಕಳಲ್ಲಿಯೇ ನನ್ನ 10 ಅವತಾರದ ಚಿಂತನೆಯನ್ನ ಮಾಡು. ಮಗು ಚಿಕ್ಕದಾಗಿರತ್ತೆ. ಚಿಕ್ಕದಾಗಿರ್ತಕ್ಕಂಥ ಮಗು ಏನಾದ್ರೂ ಕೂಡ ಸ್ವಲ್ಪ ಕಾಲನ್ನ ಅಲ್ಲಾಡಿಸ್ತಾ ಮುಂದೆ ಹೋಯಿತು ಅಂತ ಹೇಳಿದ್ರೆ ಮತ್ಸ್ಯನಾಮಕ ಪರಮಾತ್ಮನ ಚಿಂತನೆಯನ್ನ ಮಾಡು. ಅದೇ ಮಗು ಸ್ವಲ್ಪ ಸೊಂಟವನ್ನು ಎತ್ತಿ ಹಾಗೆ ಸ್ವಲ್ಪ ಮುನ್ನಡಿಲಿಕ್ಕೆ ಆರಂಭ ಮಾಡಿದರೆ ಕೂರ್ಮನಾಮಕ ಪರಮಾತ್ಮನ ಚಿಂತನೆಯನ್ನ ಮಾಡು. ಅದೇ ಮಗು ಏನಾದ್ರೂ ಪದಾರ್ಥಗಳನ್ನ ಎತ್ತಿಕೊಂಡು ನಿಲ್ಲಲಿಕ್ಕೆ ಪ್ರಯತ್ನ ಪಟ್ರೆ ವರಾಹರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡು. ಆ ಮಗು ನಿಲ್ಲಿಕ್ಕೆ ಆರಂಭ ಆಗತ್ತೆ. ನಿಂತ ಸಮಯ ಅನೇಕ ಅಂಬೆಗಾಲನ್ನು ಇಡ್ಲಿಕ್ಕೆ ಆರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಮಗುವಿಗೆ ಬೇಕಾದ ವಸ್ತು ಸಿಗದೆ ಇದ್ದಾಗ ಸಿಟ್ಟು ಮಾಡ್ಕೊಳ್ಳತ್ತೆ. ಆಗ ಉಗ್ರ ನರಸಿಂಹನ ಚಿಂತನೆಯನ್ನು ಅಲ್ಲಿ ಮಾಡು. ಹೀಗೆ ನಮಗೆ ಹುಟ್ಟಿದ ಯಾವ ಮಕ್ಕಳು ಇದ್ದಾವೆ ಆ ಮಕ್ಕಳ 1 ವರ್ಷ 2 ವರ್ಷದ ಒಳಗೆಯೇ ಆ ಪರಮಾತ್ಮ ಅವನ 10 ಅವತಾರಗಳ ಒಂದು ಚಿಂತನೆಯನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಹಿರಿಯರು ಒಂದು ಕಥೆಯನ್ನ ಈ ಗಾಯತ್ರಿ ಮಂತ್ರದ ವಿಷಯದಲ್ಲಿ ಒಂದು ಕಥೆಯನ್ನ ಹೇಳ್ತಾ ಇದ್ರು. ಯಾರೋ ಒಬ್ಬ ಭರತ ಖಂಡದಲ್ಲಿ ಇದ್ದ ವಿದ್ವಾಂಸರು ಒಂದು ವರ್ಕ್ಶಾಪ್ ನಿಮಿತ್ತ ಲಂಡನ್ ದೇಶಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಈ ವಿದ್ವಾಂಸರ ಮಹತ್ವವನ್ನ ಅರಿತ ಆ ವ್ಯಕ್ತಿ ಅವರ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾನೆ. ನನ್ನ ಮಕ್ಕಳು ತುಂಬಾ ಬುದ್ಧಿಮಾಂದ್ಯರಾಗಿದ್ದಾರೆ. ಇಂಥ ಬುದ್ಧಿಮಾಂದ್ಯರಾದ ಈ ಮಕ್ಕಳಿಗೆ ಉಪನಯನ ಸಂಸ್ಕಾರವನ್ನ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇನೆ. ಈ ಕಾರಣದಿಂದ ತಾವು ಬರಬೇಕು. ಅವಶ್ಯ ಬರ್ತೇನೆ ಅಂತ. ಅಷ್ಟೇ ಅಲ್ಲ, ಉಪನಯನಕ್ಕೆ ಬಂದ ತಮ್ಮಂಥ ವೈದಿಕರೇ ನನ್ನ ಆ 2 ಮಕ್ಕಳಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನ ನೀಡಬೇಕು. ವಿದ್ವಾಂಸರು ಹೇಳ್ತಾರೆ, ಗಾಯತ್ರಿ ಮಂತ್ರದ ಉಪದೇಶಕ್ಕೆ ಯೋಗ್ಯತೆ ಇರತಕ್ಕಂತಹದ್ದು ಕೇವಲ ಅವನನ್ನ ಹುಟ್ಟಿಸಿದ ತಂದೆಗೆ ಮಾತ್ರ. ಬೇರೆ ಯಾರಿಗೂ ಕೂಡ ಈ ಗಾಯತ್ರಿ ಮಂತ್ರದ ಉಪದೇಶವನ್ನ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಉಪನಯನಕ್ಕೆ ಬರ್ತೇನೆ, ಆದರೆ ಗಾಯತ್ರಿ ಮಂತ್ರದ ಉಪದೇಶವನ್ನ ಮಾತ್ರ ತಂದೆಯಾದ ನೀವೇ ನೀಡಬೇಕು. ಸಾಧ್ಯವೇ ಇಲ್ಲ ಅಂತ ಈ ರೀತಿಯಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಆ ವಿದ್ವಾಂಸರು ಹೇಳ್ತಾರೆ, ಒಂದು ಮಧ್ಯದ ಒಂದು ಸಂಧಾನವನ್ನ ನಡೆಸಿಕೊಳ್ಳೋಣ. ಯಾಕೆ ಗಾಯತ್ರಿ ಮಂತ್ರದ ಉಪದೇಶ ಮಾಡಲ್ಲ? ನನಗೆ ಗಾಯತ್ರಿ ಮಂತ್ರ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಾನೇನೋ ಹೇಳಿ ಉಪದೇಶವನ್ನ ಮಾಡಿ ಆ ಮಕ್ಕಳನ್ನ ನರಕ ಕೂಪಕ್ಕೆ ತಳ್ಳೋದಕ್ಕಿಂತಲೂ ಕೂಡ ನಿಮ್ಮಂಥ ವಿದ್ವಾಂಸರೇ ಉಪದೇಶಿಸಿದರೆ ಚೆನ್ನಾಗಿರುತ್ತೆ. ಇದನ್ನ ಕೇಳಿದ ಆ ವಿದ್ವಾಂಸರೇ ಹೇಳ್ತಾರೆ, ನಿನಗೆ ಗಾಯತ್ರಿ ಮಂತ್ರ ಬರೋದಿಲ್ಲವೇ? ಹಾಗಾದರೆ ನಾನು ನಿನಗೆ ಉಪದೇಶವನ್ನ ಮಾಡ್ತೇನೆ. ನಾನು ನಿನಗೆ ಉಪದೇಶಿಸಿದ ಗಾಯತ್ರಿ ಮಂತ್ರವನ್ನ 6 ತಿಂಗಳುಗಳ ಕಾಲ ನಿರಂತರ ಅಭ್ಯಾಸ ಮಾಡು. ನಿನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದ ಮೇಲೆ ನಿನ್ನ ಮಕ್ಕಳಿಗೆ ಉಪನಯನ ಸಂಸ್ಕಾರ ಮಾಡು, ಆಗ ಉಪದೇಶ ಮಾಡು. ಇಲ್ಲದೆ ಹೋದ್ರೆ ನಾನು ಉಪದೇಶ ಮಾಡ್ತೇನೆ. ಉಪದೇಶ ಮಾಡ್ತಾರೆ. 6 ತಿಂಗಳು ಕಾಲ ನಿರಂತರ ಆ ಗಾಯತ್ರಿ ಮಂತ್ರದ ಉಪದೇಶವನ್ನ ನಡೆಸಿ ತಮ್ಮ ಮಕ್ಕಳಿಗೆ ಉಪನಯನ ಸಂಸ್ಕಾರವನ್ನು ಕೊಡ್ತಾರಂತೆ, ಬುದ್ಧಿಮಾಂದ್ಯರಾದ ಆ ಮಕ್ಕಳಿಗೆ. ಹೀಗೆ
ಆ ಬುದ್ಧಿಮಾಂದ್ಯರಾದ ಮಕ್ಕಳಿಗೆ ಉಪನಯನ ಸಂಸ್ಕಾರ ಆದ ಮೇಲೆ ಆ ಗಾಯತ್ರಿ ಮಂತ್ರದ ಉಪದೇಶ ಕೊಡ್ತಾರೆ. ಕೊಟ್ಟ ಮೇಲೆ ಅವನ ಇಬ್ಬರೂ ಮಕ್ಕಳು ಕೂಡ ಪ್ರತಿನಿತ್ಯ ಶ್ರದ್ಧೆಯಿಂದ ಬೆಳಿಗ್ಗೆ 1000 ಮಂತ್ರ, ಮಧ್ಯಾಹ್ನ ಕಾಲದಲ್ಲಿ 1000, ಸಾಯಂಕಾಲದಲ್ಲಿ 1000 ಗಾಯತ್ರಿ ಮಂತ್ರ, ಹೀಗೆ ಪ್ರತಿನಿತ್ಯ 3000 ಗಾಯತ್ರಿ ಮಂತ್ರವನ್ನ ಜಪ ಮಾಡಿದ್ರಂತೆ. ಅವರು ಜಪ ಮಾಡಿ ಸಿದ್ಧಿಯನ್ನು ಪಡ್ಕೋತಾರೆ. ಪಡೆದುಕೊಂಡ ಮೇಲೆ ಇನ್ನೊಂದು ಬಾರಿ ಇದೇ ವಿದ್ವಾಂಸರು ಆ ಪ್ರದೇಶಕ್ಕೆ ಹೋದಾಗ ನೀವು ನಮ್ಮ ಮನೆಗೆ ಬರಲೇಬೇಕು ಆಯಿತು ಅಂತ ಹೇಳಿದಾಗ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣವೇ ತಟ್ಟೆ ತುಂಬಾ ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ ಅನೇಕ ಲಕ್ಷಗಟ್ಟಲೆ ದುಡ್ಡನ್ನ ಅವರ ಮುಂದೆ ತಂದಿಡ್ತಾರೆ. ಇದ್ಯಾಕೆ ಅಂತ ಕೇಳಿದರೆ, ನೀವೇನು ನನಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದ್ರೋ ಆ ಮಂತ್ರವನ್ನ ನಾನು ಕಲಿತು ನನ್ನ ಮಕ್ಕಳಿಗೆ ಉಪದೇಶಿಸಿದೆ. ಪ್ರತಿನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲದಂತೆ 3000 ಗಾಯತ್ರಿ ಮಂತ್ರದ ಜಪವನ್ನ ಮಾಡಿದರೂ ಆ ಜಪದ ಫಲದಿಂದ ಇವತ್ತಿನ ದಿನ ನನ್ನ ಮಕ್ಕಳಲ್ಲಿ ಇದ್ದ ಬುದ್ಧಿಮಾಂದ್ಯತೆ ಪೂರ್ಣ ಹೋಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ಈ ದೇಶದಲ್ಲಿ 10 ಮೋಸ್ಟ್ ಟಾಪ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಯಾವ CA ಚಾರ್ಟೆಡ್ ಅಕೌಂಟ್ ಇದ್ದಾರೆ, ಅದರಲ್ಲಿ ನನ್ನ ಮಗ ಮೊದಲಿಗನಾಗಿ ಇದ್ದಾನೆ. ಹಾಗಾದ್ರೆ ಎಂಥ ಒಂದು ಮಹತ್ವ ಈ ಗಾಯತ್ರಿ ಮಂತ್ರಕ್ಕೆ. ಇಂಥ ಗಾಯತ್ರಿ ಮಂತ್ರದ ಜಪವನ್ನ ಮಾಡಿದರೆ ಆ ಬ್ರಾಹ್ಮಣ್ಯ ಅನ್ನೋದು ಅವಶ್ಯವಾಗಿ ರಕ್ಷಣೆ ಆಗತ್ತೆ. ಆ ಮಂತ್ರದ ಪ್ರಭಾವ ನಮಗೆ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಆ ಮಂತ್ರ ಶಕ್ತಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಇರುತ್ತೆ. ಈ ಕಾರಣದಿಂದ ಪ್ರತಿಯೊಬ್ಬ ಬ್ರಾಹ್ಮಣನು ಕೂಡ ತನ್ನ ಬ್ರಾಹ್ಮಣ್ಯದ ರಕ್ಷಣೆಗಾಗಿ, ಬ್ರಹ್ಮ ವರ್ಚಸ್ಸಿನ ಸಂಪಾದನೆಗಾಗಿ ಪ್ರತಿಯೊಬ್ಬ ಬ್ರಾಹ್ಮಣನು ಕೂಡ ಗಾಯತ್ರಿ ಮಂತ್ರದ ಜಪವನ್ನು ಮಾಡಲೇಬೇಕು. ಈ ವೆಂಕಟನಾಥರು ಕೂಡ ತಾವು ಗುರುಕುಲದಲ್ಲಿ ಇದ್ದಾಗ ಈ ಗಾಯತ್ರಿ ಮಂತ್ರದ ಒಂದು ಜಪದ ಪ್ರಭಾವದಿಂದ ತಮ್ಮಲ್ಲಿ ಬ್ರಹ್ಮವರ್ಚಸ್ಸನ್ನ ತುಂಬಾ ಸಂಪಾದನೆ ಮಾಡಿಕೊಂಡಿದ್ರು. ಹಾಗಾದ್ರೆ ಸರಸ್ವತೀ ದೇವಿಯ ಸನ್ನಿಧಾನ, ಬ್ರಹ್ಮದೇವರ ಪೂರ್ಣ ಸನ್ನಿಧಾನ ಅಷ್ಟೇ ಅಲ್ಲ, ಸರಸ್ವತೀ ದೇವಿ ಅವತ್ತಿನ ತನಕ ಅನ್ಕೋತಾ ಇದ್ಲಂತೆ, ಈ ಶತಮಾನದಲ್ಲಿ ಯಾರಲ್ಲಿ ನಾನು ಸನ್ನಿಹಿತಳಾಗಲಿ. ಯಾವಾಗ ವೆಂಕಟನಾಥರ, ತಿಮ್ಮಣ್ಣ ಭಟ್ಟರ ತಪಸ್ಸಿನ ಪ್ರಭಾವದಿಂದ ವೆಂಕಟನಾಥರ ಉದಯ ಈ ಭೂಮಂಡಲದಲ್ಲಿ ಆಯ್ತೋ, ಅವರಿಗೆ ಉಪನಯನ ಸಂಸ್ಕಾರ ಆಯ್ತೋ, ಈ ಶತಮಾನದಲ್ಲಿ ನನ್ನ ಪೂರ್ಣ ಸನ್ನಿಧಾನ ಈ ವೆಂಕಟನಾಥರಲ್ಲಿಯೇ ಅಂತ ತೀರ್ಮಾನ ಮಾಡಿ ಆ ವೆಂಕಟನಾಥರ ನಾಲಿಗೆಯಲ್ಲಿ ಪೂರ್ಣ ಸನ್ನಿಹಿತಳಾಗಿ ಬಿಟ್ಟಿದ್ದಂತೆ ಆ ಸರಸ್ವತೀ ದೇವಿ. ಹಾಗಾದ್ರೆ ಸರಸ್ವತೀ ದೇವಿ ಇದ್ದಾಳೆ, ಅವಳ ಗಂಡನಾದ ಚತುರ್ಮುಖ ಬ್ರಹ್ಮನು ಕೂಡ ಈ ವೆಂಕಟನಾಥರಲ್ಲಿ ಸನ್ನಿಹಿತನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಕಾಮ, ಮನ್ಮಥ ಅವನ ಆಲೋಚನೆಯನ್ನ ಮಾಡ್ತಾನೆ. ಏನ್ ಆಲೋಚನೆ ಮಾಡ್ತಾನೆ? ಈ ವೆಂಕಟನಾಥರು ಹುಟ್ಟಿದ್ದೇ ನನ್ನ ಒಂದು ಆವೇಶದ ಪ್ರಭಾವದಿಂದ. ಇವರ ತಂದೆ ತಾಯಿಗಳಲ್ಲಿ ಕಾಮನಾದ ನನ್ನ ಸನ್ನಿಧಾನ ಇದ್ದಿದ್ರಿಂದಲೇನೆ ಇವತ್ತಿನ ದಿನ ವೆಂಕಟನಾಥರ ಉದಯ ಆಯ್ತು. ಇಲ್ಲದೆ ಹೋಗಿದ್ರೆ ಹೇಗ್ ತಾನೇ ಸಾಧ್ಯ ಆಗ್ತಾ ಇತ್ತು? ತಂದೆ ತಾಯಿಗಳಲ್ಲಿ ಈ ಮಗ ಹೇಗ್ ತಾನೇ ಹುಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇತ್ತು? ಅದರಿಂದ ಈ ವೆಂಕಟನಾಥನ ಶರೀರದಲ್ಲಿ ಚತುರ್ಮುಖ ಬ್ರಹ್ಮ ಸರಸ್ವತೀ ದೇವಿಯ ಸನ್ನಿಧಾನಕ್ಕಿಂತಲೂ ಕೂಡ ನನ್ನ ಸನ್ನಿಧಾನವೇ ವಾಸ್ತವಿಕವಾಗಿ ಹೆಚ್ಚಾಗಿರಬೇಕು. ಆದರೆ ನನ್ನ ಸನ್ನಿಧಾನ ಏನೂ ಇಲ್ಲ. ನನ್ನ ಅಣ್ಣಂದಿರಾದ ಚತುರ್ಮುಖ ಬ್ರಹ್ಮ ಹಾಗೆ ಸರಸ್ವತಿ, ನನ್ನ ಅತ್ತಿಗೆಯಾದ ಸರಸ್ವತೀ ದೇವಿಯ ಸನ್ನಿಧಾನ ಇದೆ. ಯಾಕೆ ಚತುರ್ಮುಖ ಆ ಕಾಮನಿಗೆ ಅಣ್ಣ ಅಂದ್ರೆ, ಭಗವಂತನ ಮಕ್ಕಳು ಇಬ್ಬರು, ಒಬ್ಬ ಬ್ರಹ್ಮ, ಇನ್ನೊಬ್ಬ ಕಾಮ, ತಮ್ಮ ಕಾಮ. ಯಾವತ್ತಾದ್ರೂ ಕೂಡ ತನ್ನ ಕಣ್ಣ ಮುಂದೆಯೇ ತಾನು ನೀಚ ಸ್ಥಾನದಲ್ಲಿ ಇದ್ದು
ಅಣ್ಣ ಉನ್ನತ ಸ್ಥಾನಕ್ಕೆ ಏರಿದರೆ ಆ ತಮ್ಮ ಈರ್ಷೆಯನ್ನ ಪಡ್ತಾನೆ, ಅಸೂಯೆಯನ್ನ ಪಡ್ತಾನೆ. ಅದರಿಂದ ಬ್ರಹ್ಮನ ಪಾತ್ರ, ಸರಸ್ವತೀ ದೇವಿಯ ಪಾತ್ರ ಈ ವೆಂಕಟನಾಥನ ಜನನ ವಿಷಯದಲ್ಲಿ ಏನೂ ಇಲ್ಲ. ಹೀಗೆ ಏನೂ ಇಲ್ಲದೆ ಇದ್ದರೂ ಕೂಡ ಇವರೇ ಪೂರ್ಣ ಸನ್ನಿಧಾನದಿಂದ ಇರಬೇಕಾದರೆ ನಾನ್ಯಾಕೆ ಈ ವೆಂಕಟನಾಥನಲ್ಲಿ ಇರಬಾರದು? ನಾನು ಕೂಡ ಈ ವೆಂಕಟನಾಥನಲ್ಲಿ ಪೂರ್ಣ ಸನ್ನಿಧಾನದಿಂದ ಇರ್ತೇನೆ ಅನ್ನೋ ಒಂದು ಅಭಿಪ್ರಾಯದಿಂದ, ಅಸೂಯೆಯಿಂದ ಅವನು ಏನು ಮಾಡ್ತಾನೆ ಅಂತ ಬಿಟ್ರೆ, ಆ ಮನ್ಮಥ ರತೀದೇವಿಯಿಂದ ಸಹಿತನಾಗಿ ಅವನು ಆಲೋಚನೆ ಮಾಡ್ತಾನೆ. ಅಣ್ಣ ಬರೋದ್ ಬಂದಿದ್ದಾನೆ, ಕೇವಲ ಒಬ್ಬನೇ ಬಂದಿದ್ದಾನಾ? ತನ್ನ ಹೆಂಡತಿ ಸಮೇತನೇ ಬಂದಿದ್ದಾನೆ. ಮದುವೆ ಆದಮೇಲೆ ಅಷ್ಟೇ, ಎಲ್ಲೇ ಹೋಗಬೇಕಾದ್ರೂ ಕೂಡ ಚತುರ್ಭುಜರಾಗಿಯೇ ಹೋಗಬೇಕು. ಮದುವೆ ಆಗೋ ತನಕ ದ್ವಿಭುಜರಾಗಿ ಒಬ್ಬರೇ ಎಲ್ಲ ಬೇಕಾದ್ರೂ ಕೂಡ ಮಲ್ಕೋಬಹುದು. ಮದುವೆ ಆಗೋ ತನಕ ಅಪ್ಪ ಅಮ್ಮ ಸಮೇತ ಎಲ್ಲಿ ಮಲ್ಕೊಂಡಿ ಅಂತ ಕೇಳಲ್ಲ. ಆದ್ರೆ ಮದುವೆ ಆದ ಮೇಲೆ ಕಟ್ಕೊಂಡಿರೋ ಹೆಂಡತಿ, ಹುಟ್ಟಿಸಿರೋ ಮಕ್ಕಳು, ನಮ್ಮನ್ನ ಹುಟ್ಟಿಸಿದಂತ ತಂದೆ ತಾಯಿಗಳು ಎಲ್ಲಾದ್ರೂ ಹೋದ್ರೆ 2 ದಿನ ಆಗ್ಲಿಕ್ಕೆ ಪುರುಸೊತ್ತಿಲ್ಲ, ಯಾವಾಗ ಬರ್ತೀಯಾ ಯಾವಾಗ ಬರ್ತೀರಾ ಅನ್ನೋ ಶಬ್ದ ಮಾತ್ರ ಬರುತ್ತೆ. ಈ ಕಾರಣದಿಂದ ಆ ಕಾಮ ಮನ್ಮಥ ಏನ್ ಮಾಡ್ತಾನೆ ಅಂದ್ರೆ, ಈ ಬ್ರಹ್ಮ ತಾನೊಬ್ಬನೇ ಬರದೆ ತನ್ನ ಮಡದಿಯಾದ ಸರಸ್ವತೀ ದೇವಿಯನ್ನೂ ಕೂಡ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ, ನಾನ್ ಒಬ್ಬನೇ ಯಾಕೆ ಈ ವೆಂಕಟನಾಥನಲ್ಲಿ ಸನ್ನಿಹಿತನಾಗಲಿ? ಹೊರತು ನನ್ನ ಪತ್ನಿಯಾದ ಯಾವ ರತೀದೇವಿ ಇದ್ದಾಳೆ, ಆ ರತೀದೇವಿಯಿಂದ ಸಹಿತನಾಗಿಯೇ ನಾನು ಈ ವೆಂಕಟನಾಥನ ದೇಹವನ್ನ ಪ್ರವೇಶ ಮಾಡ್ತೇನೆ ಅನ್ನೋ ಅಭಿಪ್ರಾಯದಿಂದ ಆ ವೆಂಕಟನಾಥನ ದೇಹದಲ್ಲಿ ಮನ್ಮಥ ರತೀದೇವಿಯಿಂದ ಸಹಿತನಾಗಿ ಆ ಮನ್ಮಥನು ವೆಂಕಟನಾಥನ ದೇಹವನ್ನ ಪ್ರವೇಶ ಮಾಡಿದರು. ಏನಿದರ ಅರ್ಥ ಅಂದ್ರೆ, ವೆಂಕಟನಾಥನಿಗೆ ಯೌವನ ಸಂಪ್ರಾಪ್ತವಾಯಿತು. ಆ ಯೌವನದಲ್ಲಿ ಅವನ ದೇಹದಲ್ಲಿ ಕಾಮದ ಒಂದು ಆಸೆಯ, ಸೌಂದರ್ಯದ ಎಲ್ಲ ಚಿಹ್ನೆಗಳು ಕೂಡ ಮೂಡ್ಲಿಕ್ಕೆ ಆರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಈ ವೆಂಕಟನಾಥ ವಿನೀತ, ಎಷ್ಟೇ ವಿದ್ಯಾವಂತನಾದರೂ ಕೂಡ ಸರಸ್ವತೀ ದೇವಿಯ ಸನ್ನಿಧಾನ ಅಷ್ಟು ತುಂಬಿ ತುಳುಕ್ತಾ ಇದ್ದರೂ ಕೂಡ ಅಷ್ಟೇ ವಿನಯವಂತನಾಗಿದ್ದ ಅವನು. ಒಬ್ಬ ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾನೆ, ಯಾವಾಗ ನಾವು ಕಲಿತ ವಿದ್ಯೆ ಶೋಭಿಸ್ಲಿಕ್ಕೆ ಆರಂಭ ಆಗತ್ತೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನೆ, ವಿನೀತನಾದವನಲ್ಲಿ ಮಾತ್ರ ಆ ಕಲಿತ ವಿದ್ಯೆ ನಿಲ್ಲಲಿಕ್ಕೆ ಸಾಧ್ಯ ಆಗತ್ತೆ. ಹೊರತು ಯಾರಾದ್ರೂ ಕೂಡ ಶಾಸ್ತ್ರವಿದ್ಯೆಯನ್ನು ಕಲಿತಾರೆ, ಇನ್ಯಾವ್ಯಾವುದೋ ವಿದ್ಯೆಗಳನ್ನು ಕಲಿತಾರೆ. ಕೆಲವರು ಪೂರ್ಣ ಕಲಿತು ಅವರಿಗೆ ಅಹಂಕಾರ ಬಂದಿರತ್ತೆ, ಇನ್ನು ಕೆಲವರು ಅರ್ಧಂಬರ್ಧ ಕಲಿತು ಕಾಗೆಯಂತೆ ಬಟಗುಡ್ತಾ ಇರ್ತಾರೆ. ಇಂಥವರಲ್ಲಿ ಯಾವತ್ತೂ ಕೂಡ ಕಲಿತ ವಿದ್ಯೆ ಅವರಲ್ಲಿ ಕೊನೆ ಕಾಲದ ತನಕ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ವೆಂಕಟನಾಥ ಮಾತ್ರ ಅತ್ಯಂತ ವಿನೀತನಾಗಿ, ಎಷ್ಟೇ ವಿದ್ಯಾವಂತನಾದರೂ ಕೂಡ, ಎಷ್ಟೇ ಸೌಂದರ್ಯವಂತನಾದ ರೂಪವಂತನಾದರೂ ಕೂಡ ಅವನಲ್ಲಿ ಮಾತ್ರ ಸೌಂದರ್ಯ, ಆ ವಿನಯ ಅನ್ನುವಂತಹ ಗುಣ ಮಾತ್ರ ಹೋಗಿರಲೇ ಇಲ್ಲ. ಇಂಥ ವಿನೀತನಾದ, ವಿದ್ಯಾವಂತನಾದ ಈ ವೆಂಕಟನಾಥನು ಈಗ ರತೀದೇವಿಯಿಂದ ಸಹಿತನಾಗಿ ಆ ಮನ್ಮಥನ ಪ್ರವೇಶ ಆದಾಗ ಅವನಲ್ಲಿ ಸೌಂದರ್ಯವೂ ಕೂಡ ಜಾಸ್ತಿ ಆಯಿತು ಅನ್ನೋದನ್ನ ಈ ರೀತಿಯಾಗಿ ಚಮತ್ಕಾರವಾಗಿ ಈ ನಾರಾಯಣಾಚಾರ್ಯರು ಈ ಶ್ಲೋಕದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ವೆಂಕಟನಾಥರ ಒಂದು ಕಣ್ಣು ಯಾವ ರೀತಿ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಮಹಾಮತಿಂ ಮಾಣವಕಂ ಚ ತತ್ವಚಃ ಕೃತಾಧಿವಾಸಂ ಸಹ ಶಾರದಂ ವಿಧಿಂ ವಿದುಃ ಪರಂ
ಬ್ರಹ್ಮ ಸದಾಗಮಂ ಬ್ರುವದ್ ದ್ವಿಮತ್ಸ್ಯ ರೂಪಂ ನಯನದ್ವಯಂ ವಿಭೋಃ. ವಿಭೋಹ ನಯನದ್ವಯಂ ದ್ವಿಮತ್ಸ್ಯ ರೂಪಂ ಅಂತ ಹೇಳ್ತಾ ಇದೆ. ಈ ವೆಂಕಟನಾಥನ ಕಣ್ಣು ಯಾವ ರೀತಿ ಇತ್ತು ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಪರಮಾತ್ಮ ಅವನ ಅವತಾರಗಳಲ್ಲಿ ಮತ್ಸ್ಯಾವತಾರವು ಕೂಡ ಒಂದು. ಮತ್ಸ್ಯದಂತೆ, ಮೀನಿನಂತೆ ಈ ವೆಂಕಟನಾಥನ ಎರಡೂ ಕಣ್ಣುಗಳು ಕೂಡ ಅತ್ಯಂತ ವಿಶಾಲವಾಗಿ ಇತ್ತು. ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹವಾಮನ ಭಾರ್ಗವಃ ರಾಘವ ಕೃಷ್ಣ ಬುದ್ಧೌ ಚ ಕಲ್ಕಿ ಧನ್ವಂತರಿ ಸ್ಮೃತಃ ಎಂಬ ಆಚಾರ್ಯರ ಮಾತಿನಂತೆ ಭಗವಂತನ ಅನೇಕ ಅವತಾರಗಳಲ್ಲಿ ಈ 10 ಅವತಾರಗಳು ಕೂಡ ಒಂದು. ಈ 10 ಅವತಾರದಲ್ಲಿ ಪರಮಾತ್ಮ ಮತ್ಸ್ಯನಾಮಕನಾಗಿ ಅವತಾರವನ್ನು ತಾಳಿದ್ದಾನೆ. ಪರಮಾತ್ಮ ಮತ್ಸ್ಯನಾಮಕನಾಗಿ 2 ಬಾರಿ ಅವತಾರವನ್ನು ಮಾಡಿದ್ದಾನೆ ಅಂತ ಪುರಾಣಗಳು ನಿರೂಪಣೆಯನ್ನ ಮಾಡ್ತಾರೆ. ಯಾವಾಗ ಇವಾಗ ನಾವೆಲ್ಲರೂ ಕೂಡ ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. ಪ್ರತಿನಿತ್ಯ ಪ್ರಾತಃ ಕಾಲದ ಸಂಧ್ಯಾ ವಂದನೆ, ದೇವರ ಪೂಜೆ ಮೊದಲಾದವುಗಳಲ್ಲಿ ಸಂಕಲ್ಪವನ್ನ ಮಾಡಬೇಕಾದರೆ ವೈವಸ್ವತ ಮನ್ವಂತರೇ ಕಲಿಯುಗೆ, ವೈವಸ್ವತ ಮನ್ವಂತರದಲ್ಲಿ ಬರುವ ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆದರೆ ಪರಮಾತ್ಮ ಮತ್ಸ್ಯನಾಮಕನಾಗಿ ಅವತಾರವನ್ನ ಮಾಡಿದ್ದು ಚಾಕ್ಷುಷ ಮನ್ವಂತರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಚಾಕ್ಷುಷ ಮನ್ವಂತರದಲ್ಲಿ ಪರಮಾತ್ಮ ಯಾಕೆ ಆ ಅವತಾರ ಮಾಡಿದ ಅಂತ ಹೇಳಿದ್ರೆ, ಸತ್ಯವ್ರತ ಅನ್ನುವಂತಹ ಒಬ್ಬ ಮಹಾನುಭಾವ ಸಾಧಕ, ಇಂಥ ವ್ಯಕ್ತಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರ ಪರಮಾತ್ಮ ಮತ್ಸ್ಯನಾಮಕನಾಗಿ ಚಾಕ್ಷುಷ ಮನ್ವಂತರದಲ್ಲಿ ಮೊದಲ ಬಾರಿ ಅವತಾರವನ್ನು ತಾಳಿದ. ಇದೇ ಪರಮಾತ್ಮ ಅದೇ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಇನ್ನೊಂದು ಬಾರಿ ಅವತಾರವನ್ನು ಮಾಡ್ತಾರೆ. ಹೀಗೆ ಪರಮಾತ್ಮ ಮತ್ಸ್ಯನಾಮಕನಾಗಿ ಚಾಕ್ಷುಷ ಮನ್ವಂತರದಲ್ಲಿಯೇ 2 ಬಾರಿ ಅವತಾರವನ್ನು ತಾಳ್ತಾನೆ. ನೋಡಿ ಎಂಥ ವಿಚಿತ್ರ ಅಂದ್ರೆ, ಪರಮಾತ್ಮ ನಮಗೂ ಕೂಡ ನಮ್ಮ ಜೀವನದಲ್ಲಿ 10 ಅವತಾರಗಳನ್ನ ನಮಗೆ ತೋರಿಸ್ತಾನೆ. ಹೇಗ್ ತೋರಿಸ್ತಾನೆ? ಪರಮಾತ್ಮ ನಮಗೆ ಸಂತಾನವನ್ನು ಕೊಡೋದರ ಮೂಲಕ ಆ ಹುಟ್ಟಿದ ಮಕ್ಕಳಲ್ಲಿಯೇ ನನ್ನ 10 ಅವತಾರದ ಚಿಂತನೆಯನ್ನ ಮಾಡು. ಯಾಕೆ ಅಂದ್ರೆ, ಮಗು ಚಿಕ್ಕದಾಗಿರ್ತಕ್ಕಂಥ ಮಗು ಏನಾದ್ರೂ ಕೂಡ ಸ್ವಲ್ಪ ಕಾಲನ್ನ ಅಲ್ಲಾಡಿಸ್ತಾ ಮುಂದೆ ಹೋಯಿತು ಅಂತ ಹೇಳಿದ್ರೆ ಮತ್ಸ್ಯನಾಮಕ ಪರಮಾತ್ಮನ ಚಿಂತನೆಯನ್ನ ಮಾಡು. ಅದೇ ಮಗು ಸ್ವಲ್ಪ ಆ ಸೊಂಟವನ್ನು ಎತ್ತಿ ಹಾಗೆ ಸ್ವಲ್ಪ ಮುನ್ನಡಿಲಿಕ್ಕೆ ಆರಂಭ ಮಾಡಿದರೆ ಕೂರ್ಮನಾಮಕ ಪರಮಾತ್ಮನ ಚಿಂತನೆಯನ್ನ ಮಾಡು. ಅದೇ ಮಗು ಏನಾದ್ರೂ ಪದಾರ್ಥಗಳನ್ನ ಎತ್ತಿಕೊಂಡು ನಿಲ್ಲಲಿಕ್ಕೆ ಆರಂಭ ಆಗತ್ತೆ, ಆಗ ನಿಲ್ಲಲಿಕ್ಕೆ ಪ್ರಯತ್ನ ಪಟ್ರೆ ವರಾಹ ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡು. ಸಿಂಹ ಅಂದ್ರೆ ನರಸಿಂಹ ದೇವರು. ಆ ಮಗು ನಿಲ್ಲಿಕ್ಕೆ ಆರಂಭ ಆಗತ್ತೆ, ನಿಂತ ಸಮಯ ಅನೇಕ ಅಂಬೆಗಾಲನ್ನು ಇಡ್ಲಿಕ್ಕೆ ಆರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಆ ಮಗುವಿಗೆ ಬೇಕಾದ ವಸ್ತು ಸಿಗದೆ ಇದ್ದಾಗ ಸಿಟ್ಟು ಮಾಡ್ಕೊಳ್ಳತ್ತೆ. ಆಗ ಉಗ್ರ ನರಸಿಂಹನ ಚಿಂತನೆಯನ್ನು ಅಲ್ಲಿ ಮಾಡು. ಹೀಗೆ ಆ ನಮಗೆ ಹುಟ್ಟಿದ ಯಾವ ಮಕ್ಕಳು ಇದ್ದಾವೆ, ಆ ಮಕ್ಕಳ 1 ವರ್ಷ 2 ವರ್ಷದ ಒಳಗೆಯೇ ಆ ಪರಮಾತ್ಮ ಅವನ 10 ಅವತಾರಗಳ ಒಂದು ಚಿಂತನೆಯನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ. ಇಂಥ ಈ ಪರಮಾತ್ಮ ಅವನ 10 ಅವತಾರದಲ್ಲಿ ಮತ್ಸ್ಯಾವತಾರವೂ ಕೂಡ ಒಂದು. ಈ ಮತ್ಸ್ಯಾವತಾರ ಪುರಾಣಗಳಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಒಟ್ಟು 2 ಬಾರಿ ಅವತಾರವನ್ನು ಮಾಡಿದ್ದಾನೆ. ಈ ವೆಂಕಟನಾಥನ ಕಣ್ಣೂ ಕೂಡ ಹೇಗಿದೆ ಅಂತ ಹೇಳಿದ್ರೆ, 2 ಕಣ್ಣುಗಳು ಕೂಡ
ಮೀನು ಎಷ್ಟು ದೀರ್ಘವಾಗಿ ವಿಶಾಲವಾಗಿ ಇದೆಯೋ ಅಷ್ಟೇ ದೀರ್ಘವಾದ ವಿಶಾಲವಾಗಿರ್ತಕ್ಕಂಥ ಕಣ್ಣು ಆ ವೆಂಕಟನಾಥನದ್ದಾಗಿತ್ತು. ಹೇಗಿದ್ದಾನೆ ಈ ವೆಂಕಟನಾಥ ಅಂದ್ರೆ, ಎಲ್ರೂ ಶಾಸ್ತ್ರ ಹೇಳುತ್ತೆ, ಕಣ್ಣು ಯಾವತ್ತೂ ಕೂಡ ಒಕ್ಕಣ್ಣ, ಮುಕ್ಕಣ್ಣ ಅಥವಾ ತುಂಬಾ ಚಿಕ್ಕದು ಕಣ್ಣಿರಬಾರದು, ಹೊರತು ಅತ್ಯಂತ ವಿಶಾಲವಾದಂತ ಕಣ್ಣು ಉಳ್ಳವರಾಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಹೇಳುತ್ತೆ, ಇಂಥ ಈ ವೆಂಕಟನಾಥನಲ್ಲಿ ಇರತಕ್ಕಂಥ ಕಣ್ಣು ತುಂಬಾ ವಿಶಾಲವಾಗಿರ್ತಕ್ಕಂಥ ಕಣ್ಣಾಗಿತ್ತು. ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮಾಣವಕಂ ತದ್ವಚಕೃತಾಧಿವಾಸಂ. ಯಾತಕ್ಕೋಸ್ಕರ ಇಲ್ಲಿ ಮತ್ಸ್ಯರೂಪಿ ಪರಮಾತ್ಮನ ಚಿಂತನೆಯನ್ನ ಈ ವೆಂಕಟನಾಥನ ಕಣ್ಣಿನಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ, ಈ ಗುರುಕುಲದಲ್ಲಿ ಇದ್ದಾಗ ಸರಸ್ವತಿ ಸಮೇತನಾಗಿ ಬ್ರಹ್ಮದೇವರು ಬಂದಿದ್ದಾರೆ. ಆ ಬ್ರಹ್ಮ ವೇದಮಯವಾಗಿರ್ತಕ್ಕಂಥ ಆ ಬ್ರಹ್ಮನನ್ನ ಅಧ್ಯಯನ ಮಾಡ್ತಾ ಇದ್ದಾನೆ ಈ ವೆಂಕಟನಾಥ. ಇಂಥ ವೇದಾದಿ ಸಚ್ಚಾಸ್ತ್ರಗಳು ಯಾರನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂದರೆ ಪರಮಾತ್ಮನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದೆ, ಹೊರತು ಬೇರೆ ಯಾವ ದೇವತೆಗಳನ್ನು ಕೂಡ ಪ್ರತಿಪಾದನೆ ಮಾಡೋದಿಲ್ಲ. ಪರಮ ಮುಖ್ಯ ವೃತ್ತಿಯಿಂದ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ಶಬ್ದಗಳು ಕೂಡ ಆ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನ ನಾವು ಕಳೆದ 2 ಶ್ಲೋಕದ ಹಿಂದಿನ ಚಿಂತನೆಯಲ್ಲಿ ನಾವು ಮೆಲುಕು ಹಾಕಿದ್ದೇವೆ. ಈ ಕಾರಣದಿಂದಲೋ ಏನೋ ಈ ವೆಂಕಟನಾಥನ ಕಣ್ಣುಗಳೂ ಕೂಡ ಒಳ್ಳೆ ಮತ್ಸ್ಯರೂಪಿ ಪರಮಾತ್ಮನಂತೆ, ಮತ್ಸ್ಯದಂತೆ, ಮೀನಿನಂತೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಕಣ್ಣು ಆ ವೆಂಕಟನಾಥನಿಗೆ ಇತ್ತು ಅನ್ನೋದನ್ನ ಇಲ್ಲಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ.